ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕಿಟ್ಟು ಬ್ಲಾಗ್ಸ್. ನೋಡ್ರಿ, ಇಷ್ಟು ದಿನ ವಿಡಿಯೋ ಮಾಡೋಕ್ಕಾಗಿಲ್ಲ. ಯಾಕಂದ್ರೆ ನಮ್ಮಮ್ಮು ಸಣ್ಣಕ್ಕೆದ ನಾ ಅಂತೇಳಿ ಬಿಟ್ಟರೆ ಹಾಕಿ ಮೊಬೈಲ್ ಹೋಗಿದೆ ಎಲ್ಲ. ಇದು ಕೆಡ್ಸಿಬಿಟ್ಟ ಮೊಬೈಲ್. ಏನು ಮಾಡ್ಬೇಕಂದ್ರೂ ಆಗತ್ತಿಲ್ಲ. ವಿಡಿಯೋ ಮಾಡ್ತೀನಿ ಮಾಡೋದಾಗತ್ತಿಲ್ಲ. ಹಂಗೆ ಒಂದಲ್ಲ ಒಂದು ಪ್ರಾಬ್ಲಮ್ಸ್ ಹಂಗೆ ಇದಾಗತ್ತವು. ಇವತ್ತು ಸ್ವಲ್ಪ ಮೊಮೋಸ್ ಮಾಡ್ಬೇಕು ಅಂತ ಹೇಳಿ ಇದು ಅನ್ಕೊಂಡಿದ್ದೆ. ಅದಕ್ಕೆ ಎಲ್ಲ ರೆಡಿ ಮಾಡತ್ತೈತಿ. ಇಲ್ಲಿ ಮಧ್ಯಾಹ್ನ ಅಡಿಗೆ, ಸಂಜೆಗೆ ಮೊಮೋಸ್ ಮಾಡ್ತೀನಿ. ಅದೆಲ್ಲ ರೆಡಿ ಇಟ್ಕೊಳಕತ್ತೀವಿ. ಏನೇನು ರೆಡಿ ಮಾಡೀವಿ, ಹ್ಯಾಂಗೆ ರೆಡಿ ಮಾಡೀವಿ ಎಲ್ಲ ತೋರಿಸ್ತೀನಿ. ಈಗ ಮಧ್ಯಾಹ್ನ ಅಡಿಗೆ ಏನೇನು ಮಾಡೀವಿ ನೋಡ್ಬೋದು. ಈಗ ಸಬ್ಸಿ ಪಲ್ಯ ಕುದಿಯಾಕತ್ತದ. ಇದು ಬ್ಯಾಳಿ ರೆಡಿ ಆಗೈತಿ. ಈಗ ರೊಟ್ಟಿ ಮಾಡಬೇಕು. ಆಮೇಲೆ ಅನ್ನಕ್ಕೆ ಇಟ್ಟು ಅದಂತ ಈಗ ನಮ್ಮ ಕೃತಿ ಎಲ್ಲ ಇದು ರೆಡಿ ಮಾಡತ್ತಾಳಕಿನು. ಇದು ನೋಡ್ರಿ, ಇದು ಮೊನ್ನೆ ಅದು ಒಂದು ರಂಗೋಲಿ ಬಂದಿತ್ತು ಸೇಲ್ಗತ್ಲೆ, ಅದ್ರೊಳಗೆ ತಗೊಂಡಿದ್ದು. ಈಗ ಅದೇ ಹೊಸ ತೆಗದೇವಿ. ಟ್ರೈ ಮಾಡಬೇಕು ಹ್ಯಾಂಗೆ ಆಗ್ತದೆ, ಸಣ್ಣ ಆಗ್ತದೆ ಇಲ್ಲೋ ನೋಡಕತ್ತೀವಿ. ಚಾರ್ಜರ್ ಇದೈತಿ, ತೆಗೆದು ನೋಡು. ಗಜ್ರಿಕಾಯಿ, ಇದು ಮೆಣಸಿನ್ಕಾಯಿ ಒಂದಿಟ್ಟು ಇದು ಮಾಡ್ಬೇಕು. ಹೌದು, ಹೊಸದಲ್ಲ, ಇನ್ನೊಂದು ಇನ್ನ ಆಗ್ಬೇಕು. ಹಿಂಗ್ ಹಾಕಿದಲ್ಲ, ಹಂಗೆ ಇದ್ದಂಗ ಅದು ಸಣ್ಣ ಆಗಿಲ್ಲ. ಮೊದ್ಲು ಸಣ್ಣ ಇದು ಮುಗುಸು, ಒಂದ್ರ ಕಂಪ್ಲೀಟ್ ಮಾಡಿ ಪೂರ ಸಣ್ಣ ಎಟ್ ಆಗ್ತೈತಿ ನೋಡ ಬರ್ತೈತಿ. ಸಣ್ಣ ಆಗೈತಿ. ಸಣ್ಣ ಆಗ್ಬೇಕು. ಆಗತ್ತದ ಸಣ್ಣ ಆಗತ್ತದ. ಸ್ವಲ್ಪ ಸ್ವಲ್ಪ ಹಾಕಿ, ಒಮ್ಮೆ ಭಾಳ ಬೇಡ. ಸಣ್ಣದು ಐತಿ ಅದು. ಈಗ ಫಸ್ಟ್ ಅಂತ ಮಾಡಿ ಈಗ ಒಂದೇಟಿ ಬಾದ್ ಹಾಕುತ್ತಂದ್ರೆ ಏನು ನೋಡ್ಬೇಕು. ಇವತ್ತರ ಓಪನಿಂಗ್ ಮಾಡಿವಿ ಅದಕ್ಕೆ. ಇಷ್ಟ ಆಯ್ತು. ಈಗ 1 ವರ್ಷ ಆಯ್ತು ಇದು ತಗೊಂಡು, ಯೂಸೇ ಮಾಡಿದಿಲ್ಲ. ಹಿಂಗ್ ತಿರ್ಗಾಡ್ತದ, ಹಿಂಗ್ ತಿರ್ಗಾತೈತಿ. ಇದ್ರ ಒಳಗ್ ಹಾಕಂಟ್ಲೆ ಇದ್ರ ಪ್ರೆಷರ್ ಕೈ ಇದಾಗತ್ತಿಲ್ಲ. ಇದು ಕರೆಕ್ಟ್ ಅದ. ಸಣ್ಣ ಬೆಳ್ಳುಳ್ಳಿ ಹಾಕಿದ್ರು. ಇದಕ್ಕೆ ಸ್ವಲ್ಪ ದೊಡ್ಡದಿರ್ಬೇಕು. ಅದ್ರ ಮಸ್ತ್ ಐತೆ. ಇದು ಸಣ್ಣ ಮಾಡಕ್ಕೆ ಏನು ಮೇನ್ ಹತ್ತಲ್ಲ. ಡೌನ್ ಆಗಿದ್ ಬ್ಯಾಟ್ರಿ, ಅದ್ರ ಚಾರ್ಜ್ ಒಂದ್ ಮಾಡಿ ಲೈಟ್ ಹತ್ತಿತ್ತು. ಇಲ್ಲಿ ಲೈಟ್ ಹತ್ತೈತಿ. ಇದು ಸರ್ಕಲ್ ಐತ್ಲ, ಅದ್ರೊಳಗೆ ಲೈಟ್ ಹತ್ತತ್ತಿತ್ತದು. ಈಗ ಇದಾಗಿದೆ, ಡೌನ್ ಆಗಿದೆ ನೋಡ್ರಿ. ಈಗ ಚಾರ್ಜ್ ಮಾಡಿ ಇವಿಟ್ಟು ಹಾಕಬೇಕು. ಈಗ ಇಟ್ಟು ಆಗೈತಿ, ಅದು ಚಂದಾಗಿದೆ. ಸಣ್ಣ ಇದಿಟ್ಟು ಹಾಕ್ಬೇಕಿನ ಇಟ್ಕೊನು. ಅದಕ್ಕೆ ಚಾರ್ಜ್ ಮಾಡಿ ಮತ್ತೆ ಮುಂದೆ ಕಂಟಿನ್ಯೂ ಮಾಡ್ತೀವಿ. ಚಾರ್ಜಿಂಗ್ ಅದು ನಂದು ಇದ್ರದ್ದು ಹಚ್ಚೋ ಮೊಬೈಲ್ದು. ಈ ರೊಟ್ಟಿನೂ ಅನ್ನ ಮಾಡ್ಬೇಕು. ಅದೇ ಅಡಿಗೆ ಮುಗಿತಂದ್ರೆ ಇದು ಮೊಮೋಸ್ಗೆ ರೆಡಿ ಮಾಡ್ಕೊಕೊಂಡಿರ್ತೀವಿ. ನೋಡ ಮುಂದೆ ಏನೇನು ಮಾಡ್ತೀವಿ ಅಂತೇಳಿ ಹೇಳ್ತೀವಿ. ಬರ್ರಿ. ಇಷ್ಟಕ್ಕೊನು ಈಗ ಇಟ್ಟಾಗೈತಿ. ಅದು ಚಾರ್ಜ್ ಮಾಡ್ಕೊಂಡು ಮತ್ತು ಸ್ವಲ್ಪ ಚಾರ್ಜ್ ಮಾಡ್ಕೊಂಡಿವಿ. ಆಮೇಲೆ ಮತ್ತೆ ಇಷ್ಟ ಆಯ್ತು. ಒಂದು 2 ಸರಿ ಚಾರ್ಜ್ ಹಚ್ಚಿವಿ. ಅದಕ್ಕೆ ಕಂಟಿನ್ಯೂ ಹಚ್ಚೋದಾಗತ್ತಿಲ್ಲ. ಸ್ವಲ್ಪ ಆಯ್ತು, ಸ್ವಲ್ಪ ಚಾರ್ಜ್ ಆಯ್ತಂದ್ರೆ ಆಮೇಲೆ ಮತ್ತೆ ಮಿಕ್ಸರ್ ಅದು ಸ್ವಲ್ಪ ಇದು ರುಬ್ಕೋದು. ಮತ್ತು ನಿಮಗೆ ಸ್ವಲ್ಪ ಕಮ್ಮಿ ಅನ್ನಿಸ್ತಂದ್ರೆ ಮತ್ತೆ ಚಾರ್ಜ್ ಹಚ್ಚೋದು. 3 ಸರಿ, ಒಂದು 2 ಸರಿ ಚಾರ್ಜ್ ಆಯ್ತದ್ರದ್ದು. ಇಷ್ಟ ಆಗೈತೆ ನೋಡ್ರಿ. ಈಗ ಆಮೇಲೆ ಈ ಗಜ್ರಿಕಾಯಿ ಇಟ್ಟು ಹಾಕಬೇಕು. ಇನ್ನ ಎಷ್ಟು ಉಳಿದೈತಿ ನೋಡ್ರಿ. ಇದೊಂದು ಇಟ್ಟು ಹಾಕಿದ್ರೆ ಮುಗಿತೈತಲ್ಲ. ಇಷ್ಟು ಹಾಕೋದೈತಿ ಮಮ್ಮಿ. ಅವು ಏನಂತಾರ ಮಮ್ಮಿ ಅವಕ್ಕೆ? ಗಜ್ರಿಕಾಯಿ ಇಟ್ಟು, ಇಷ್ಟು, ಮೆಣಸಿನ್ಕಾಯಿ ಇಟ್ಟು, ಮೆಣಸಿನ್ಕಾಯಿ ಒಂದಿಷ್ಟು, ಬೆಳ್ಳುಳ್ಳಿ ಇವಕ್ಕೂ ಇದ್ರಂಗ ಮಾಡ್ಬೇಕಾ? ಸಣ್ಣ ಉಳ್ಳಾಗಡ್ಡಿ ಅವೆಲ್ಲ ಸಣ್ಣ ಮಾಡುತ್ತೆ. ನೋಡ್ರಿ ಇಷ್ಟಿಷ್ಟು ನೋಡಬೇಕಾಗತ್ತೆ. ಯಾಕಂದ್ರೆ ಒಂದೊಂದು ದೊಡ್ಡನೇ ಉಳಿಯಾಗ್ತಾವು. ಇದು ಸ್ವಲ್ಪ ಸಣ್ಣದ ಜಾರ, ಸುಮ್ಮನೆ ನೋಡ್ಬೇಕು. ಅವಾಗ ಸಣ್ಣದು ಅಟ್ಟೆ ಮೆಣಸಿನ್ಕಾಯಿ ಸ್ವಲ್ಪ ಏನ್ರಿ ಇದ್ದಾಗ ಹಬ್ಬ ಜಬ್ಬ ಮಾಡಕ್ಕೆ ಕರ್ತೈತೆ ಚಲೋ. ಅದು ಇದಕ್ಕೆ ಸ್ವಲ್ಪ ದೊಡ್ಡದಿದ್ದೊಂದು ನೋಡ್ತೀನಿ.
ಮತ್ತು ಚಾರ್ಜ್ ಖಾಲೈತಿ ನೀವು ಇದಕ್ಕೆ ಸ್ವಲ್ಪ ದೊಡ್ಡದಿದ್ದು ನೋಡ್ತೀನಿ ಇಂಥವು ಏನ್ರಿ ದೊಡ್ಡ ಹಿಂಗೆ ಭಾಳಷ್ಟು ಐಟಮ್ ಇದ್ದಿದ್ದು ಹಾಕಕ್ಕೆ ಬರ್ತೈತಿ ಅದು ಅಷ್ಟೇ ಸಣ್ಣದಕ್ಕೆ ಹಾಕಕ್ಕೆ ಬರ್ತೈತಿ ನೋಡ್ಬೇಕು ಮೆಶೋದಾಗ ನೋಡಿ ಹುಡ್ಕ್ಯಾಡ್ ಹಾಕ್ತೀನಿ ಈಗ ಇಟ್ಟೇನಾ ಇದಿಟ್ಟು ಹಾಕ್ಬೇಕು ನೋಡ್ರಿ ಗೈಸ್ ಇದಿಟ್ಟು ಮಾಡತ್ತಿದ್ದೆ ಚಾರ್ಜ್ ಖಾಲಿ ಆಯ್ತು ಚಾರ್ಜ್ ಮಾಡಕ್ ಒಯ್ಯಾಕತ್ತೀನಿ ಚಾರ್ಜ್ ಇಟ್ಕೊಂಡ್ಬರ್ತೀನಿ ನೋಡ್ರಿ ಗೈಸ್ ಇದು ಎಲ್ಲ ಬೇಸ್ ರೆಡಿ ಆಗೈತಿ ಮಮ್ಮಿ 2 ಮೊಮೋಸ್ ಮಾಡ್ಯಾರ ನೋಡ್ರಿ ಈಗ ಎರಡು ಮಾಡ್ಯಾರ ನೋಡ್ರ ಮತ್ತು ಗಜ್ರಿಕಾಯಿ ಪತ್ತ ಗೋಬಿ ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಕೊತ್ತಂಬರಿ ಕಾಳು ಮೆಣಸ ಉಪ್ಪ ಸಕ್ರೆ ಇವೆಲ್ಲ ಮೊದಲು ಕಾಳು ಮೆಣಸು ಲಾಸ್ಟಿಗೆ ಹಾಕೋದು ಮೊದಲು ಉಪ್ಪು ಅದೆಲ್ಲ ಎಲ್ಲ ಹುಳ್ಕೊಂಡಾದ್ಮೇಲೆ ಉಪ್ಪು ಹಾಕಿ ಇಡಬೇಕು ಅಲ್ಲಿ ನೀರು ಬಿಡ್ತದಲ್ಲ ನೀರು ಬಿಟ್ಟಂದ್ರೆ ಒಂದು ಅರ್ಬಿ ಒಳಗೆ ಕಾಟನ್ ಅರ್ಬಿ ಒಳಗೆ ಹಾಕಿ ಹಿಂಡಿ ತೆಗಿಬೇಕು ನೀರೆಲ್ಲ ತೆಗೆದು ಆದಮೇಲೆ ಹಿಂಗೆ ಉದುರಾಗ್ತೈತಿ ಆಮೇಲೆ ಸ್ವಲ್ಪ ಕಾಳು ಮೆಣಸು ಚಾಟ್ ಮಸಾಲ ಆಮೇಲೆ ಪೇರಿ ಮಸಾಲ ಅಂತ ಬರ್ತೈತಿ ಅದು ಹಾಕೋದು ಆದರೆ ನನ್ನ ಕಡೆ ಈಗ ಇಲ್ಲ ಅಂತೇಳಿ ಏನು ಅದು ಹಾಕಿಲ್ಲ ಅವೆಲ್ಲ ಹಾಕಿ ಹೀಗೆ ಇಷ್ಟು ಬೇಸ್ ರೆಡಿ ಮಾಡೀನಿ ಈಗಿದು ಎಷ್ಟೀಗ ಈಗ ನಾ ಈಗ ಇದು ಮಾಡ್ಕೊಂಡಿನಿ ಒಳ್ಳೆ ಇಟ್ಟು ಲಡ್ಸ್ಕೊಂಡಿನಿ ಉದ್ದಿಡ್ದು ಲಡ್ಸ್ಕೊಂಡೈತಲ್ಲ ಇದು ನೋಡ್ರಿ ಇದು ತುಂಬುದು ನಿಮಗೆ ಎಷ್ಟು ಬೇಕು ಫಿಲ್ಲಿಂಗ್ ಅದು ನೋಡಿ ಹಾಕೋರಿ ಈ ಡಿಸೈನ್ ನಾ ಇದ್ರೊಳಗೆ ಯೂಟ್ಯೂಬ್ ಒಳಗೆ ನೋಡಿದ್ದೆಲ್ಲ ಹಾಗಾಗಿ ಅದೇ ಟ್ರೈ ಮಾಡತ್ತೀನಿ ನೀವು ಬೇಕಂದ್ರೆ ಮೋದಕ್ ಮಾಡ್ಕೋತಿರಲ್ಲ ಹಂಗೂ ಮಾಡ್ಕೋಬೋದು ನೋಡ್ರಿ ಇದು ಪೂರಾ ಈ ಥರ ಮಾಡ್ಕೊಂಡು ಇಷ್ಟು ಉಳಿದಿರ್ತದಲ್ಲ ಇದು ಗ್ಯಾಪ್ ಇದಕ್ಕೆ ಹಿಂಗೆ ಕೂಡಿಸ್ಬಿಡೋದು ನಾನು ಯೂಟ್ಯೂಬ್ ಒಳಗೆ ನೋಡಿದ್ದು ಇದೇ ಫಸ್ಟ್ ಟೈಮ್ ಮಾಡತ್ತಿದ್ದು ಮೊಮೋಸ್ ಭಾಳ ಸರ್ತಿ ಅಂದ್ರೆ ಹೊರಗೆ 2 ಸರ್ತಿ ತಿಂದು ಬಂದೇವಿ ಹೊರಗೆ ತಿಂದ ಮನ್ಯಾಗ ಫಸ್ಟ್ ಟೈಮ್ ಹಿಂಗೆ ರೆಡಿ ನೀವು ಮೊದಲಕ್ಕೂ ಮಾಡ್ಬೋದು ಈಗ ನಾವು ನೋಡಿ ವಿಡಿಯೋ ನೋಡಿ ಈಗ ಮಾಡ್ಬೇಕಂತ ಅನಿಸ್ತು ಅದಕ್ಕಾಗಿ ಮಾಡಿ ಒಂದು ಸ್ವಲ್ಪ ಈಗ ಮೊದಲಕ್ಕೂ ಮಾಡ್ತೀನಿ ಅವು ಜಲ್ದಿ ಆಗ್ತದೆ ಅಂದ್ರೆ ಮೊದಲು ಮಾಡಿಬಿಡೋದಲ್ಲ ಫಸ್ಟ್ ಟೈಮ್ ಮಾಡೀನಿ ಇವಾಗ ಖುಷಿ ಆಗತ್ತೈತಿ ಹೆಂಗಾಗ್ಯಾವ ಟೇಸ್ಟ್ ಏನೂ ಇಲ್ಲ ಗೊತ್ತಿಲ್ಲ ನಮ್ಮ ಅತ್ತಿಗೆ ಹಾಕೊಡಕತ್ತೀನಿ ಫಸ್ಟ್ ಟೈಮ್ ನೋಡಿ ಟೇಸ್ಟ್ ಹೆಂಗದ ಅಂತೇಳಿ ನೋಡಿ ಚಲೋ ಇಲ್ಲ ಟೇಸ್ಟ್ ಈಗ ಫಸ್ಟ್ ಟೈಮ್ ಮಾಡಿ ನಾನು ಖುಷಿ ಭಾಳ ಆಗತ್ತೆ ಟೇಸ್ಟ್ ಅಲ್ಲ ಅವತ್ತಿನ ಹೇಳ್ತಾರೆ ಅದು ಸುಡು ಸುಡುನೆ ಇದು ಮಾಡೋಕೆ ಇದು ಮಾಡೋದು ಹಿಂಗೆ ಮುರಿಯೋದು ಇದು ಮ್ಯೂನೀಸ್ ಆಮೇಲೆ ಟೊಮ್ಯಾಟೊ ಕೆಚಪ್ ಇರ್ತೈತಲ್ಲ ಅದೆರಡು ಮಿಕ್ಸ್ ಇದು ಸೆಜ್ವಾನ್ ಚಟ್ನಿ ಸೊ ನೋಡ್ರಿ ಗಾಯ್ಸ್ ನಮ್ಮ ಅಜ್ಜಿಗೆ ಹಾಕ್ಕೊಟ್ಟಿದ್ವಿ ಅವರು ತಿಂದರು ಟೇಸ್ಟ್ ಆಗೈತೆ ಅಂತ ಹೇಳಿದ್ರು ಆಮೇಲೆ ಈಗ ಭಾಳ ರಾತ್ರಿ ಆಗಿತ್ತು ಅಂತ ಹೇಳಿ ನಾವು ವಿಡಿಯೋ ಮಾಡೋಕ್ಕಾಗಿಲ್ಲ ಇದು ಯಾಕಂದ್ರೆ ಈಗ 10-11 ಆಗಿತ್ತಲ್ಲ ಒಂದು ಫೋನು ಸ್ವಿಚ್ ಆಫ್ ಆಗಿತ್ತು ಸಣ್ಣ ವಿಡಿಯೋ ಮಾಡೋಕ್ಕಾಗಿಲ್ಲ ಭಾಳ ಲೇಟ್ ಆಗಿತ್ತು ಈಗ ನಾವು ಬ್ಲಾಗ್ ಏನು ಮಾಡತ್ತೀವಿ ಇದು ಮೊಮೋಸು ಭಾಳ ಟೇಸ್ಟ್ ಆಗಿತ್ತು ಸೂಪರ್ ಆಗಿತ್ತು ನೀವು ಒಮ್ಮೆ ಮಾಡ್ಕೊಂಡು ತಿನ್ನಿರಿ ಮನ್ಯಾಗ ಈಗ ಹೆಂಗೋ ಹಾಲಿಡೇಸ್ ಅದಲ್ಲ ಮಾಡ್ಕೊಂಡು ತಿನ್ನಿರಿ ಟೇಸ್ಟಾಗಿರ್ತೈತಿ ನೋಡಿರಿ ಈ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್